ಆಕಾಶವಾಣಿ ಮೈಸೂರು. ಮತ ಹಾಕೋಣ ಬನ್ನಿ. ಮತದಾನ ಜಾಗೃತಿ ಕುರಿತ ಕಾರ್ಯಕ್ರಮ. ಇಂದಿನ ಕಾರ್ಯಕ್ರಮದಲ್ಲಿ ಮಂಡ್ಯ ಜಿಲ್ಲೆಯ ಚುನಾವಣಾ ರಾಯಭಾರಿಗಳಾಗಿರುವ ಹಿರಿಯ ರಂಗಕರ್ಮಿ, ಹೆಸರಾಂತ ಚಲನಚಿತ್ರ ನಟರಾಗಿರುವ ಮಂಡ್ಯ ರಮೇಶ್ ಅವರೊಂದಿಗೆ ಸಂದರ್ಶಕರು ಪ್ರಭುಸ್ವಾಮಿ ಮಳಿಮಠ್. ಕೇಳುಗರೆ ನಮಸ್ಕಾರ. ಇವತ್ತು ನಮ್ಮ ಜೊತೆಗೆ ಹೆಸರಾಂತ ಹಿರಿಯ ರಂಗಕರ್ಮಿ, ನಿರ್ದೇಶಕ, ಸಂಘಟಕರು, ಚಲನಚಿತ್ರ ನಟ ಶ್ರೀ ಮಂಡ್ಯ ರಮೇಶ್ ಅವರಿದ್ದಾರೆ. ಈ ಬಾರಿ ಮಂಡ್ಯ ಜಿಲ್ಲೆಯ ಚುನಾವಣಾ ರಾಯಭಾರಿಗಳಾಗಿ ಅವರು ಕಾರ್ಯನಿರ್ವಹಿಸ್ತಾ ಇದ್ದಾರೆ. ಬನ್ನಿ ಅವ್ರ ಜೊತೆಗೆ ಮಾತನಾಡೋಣ. ನಮಸ್ಕಾರ ಮಂಡ್ಯ ರಮೇಶ್ ಅವರಿಗೆ. ನಮಸ್ಕಾರ ಸರ್. ಎಲ್ಲಾ ಕೇಳುಗರ ಪರವಾಗಿ ತಮಗೆ ಅಭಿನಂದನೆಗಳು ಮತ್ತು ಕಾರ್ಯಕ್ರಮಕ್ಕೆ ಸ್ವಾಗತ. ಧನ್ಯವಾದಗಳು ಗೆಳೆಯ. ಈ ಬಾರಿಯ 18ನೇ ಲೋಕಸಭಾ ಚುನಾವಣೆಗೆ ನಮ್ಮ ದೇಶ ಸಜ್ಜುಗೊಳ್ತಾ ಇದೆ. ಮತದಾನ ಎಷ್ಟು ಮುಖ್ಯ ಮತ್ತೆ ಯಾಕೆ ಮತದಾನ ಮಾಡಬೇಕು, ಇವೆಲ್ಲಾ ವಿಷಯಗಳನ್ನ ತಿಳಿಸುವಂತ ಒಂದು ಜವಾಬ್ದಾರಿ ತಮ್ಮ ಮೇಲಿರುತ್ತೆ. ಮಂಡ್ಯ ಜಿಲ್ಲೆಯ ಚುನಾವಣಾ ರಾಯಭಾರಿಗಳಾಗಿ ತಾವು ಏನ್ ಹೇಳಲಿಕ್ಕೆ ಇಷ್ಟಪಡ್ತೀರಿ? ಮೊದಲನೇದಾಗಿ ಮಂಡ್ಯ ಜಿಲ್ಲಾಧಿಕಾರಿ ಶ್ರೀಯುತ ಕುಮಾರ್ ಸರ್ ಅವರು ನನಗೆ ಒಂದು ದಿನ ಫೋನ್ ಮಾಡಿ, ಸರ್ ಮಂಡ್ಯ ಜಿಲ್ಲೆಗೆ ಚುನಾವಣಾ ರಾಯಭಾರಿಯಾಗಿ ನಾವು ನಿಮ್ಮನ್ನ ನೇಮಿಸಿದ್ವಿ, ನೀವು ಈ ಘನತೆಯನ್ನು ಒಪ್ಕೋಬೇಕು ಅಂತಂದ್ರು. ನಾನು ಒಂದಷ್ಟು ಸಂಕೋಚಕ್ಕೊಳಗಾದೆ. ಆದ್ರೂ ನನ್ನನ್ನ ಯಾಕೆ ಆಯ್ಕೆ ಮಾಡಿದ್ವಿ ಸರ್ ಅಂತ ಕೇಳಿದೆ. ಅದಕ್ಕೆ ಅವ್ರು ಕೊಟ್ಟ ಕಾರಣ ತುಂಬಾ ಮುಖ್ಯವಾಗಿತ್ತು ಮತ್ತು ಚಂದವಾಗಿತ್ತು. ನೀವು ಯಾವುದೇ ಪಕ್ಷಕ್ಕೆ, ಪಂಥಕ್ಕೆ ಮತ್ತು ಒಂದೇ ಚರ್ಚೆಗೆ ಒಳಪಟ್ಟವರಲ್ಲ, ಒಂದಕ್ಕೆ ಸಿಗಾಕೊಂಡು ಅದರಲ್ಲಿ ನರಳೋರಲ್ಲ, ಒಂದನ್ನೇ ಪ್ರಚಾರ ಮಾಡೋರಲ್ಲ. ನೀವು ಎಲ್ಲರಿಗೂ ಬೇಕಾದವರು ಮತ್ತು ಮುಕ್ತವಾಗಿ ಆಲೋಚನೆ ಮಾಡುವಂತ ಜನ. ಅದಕ್ಕೋಸ್ಕರ ನಾವು ನಿಮ್ಮನ್ನ ಆಯ್ಕೆ ಮಾಡಿದೀವಿ ಅಂದ್ರು. ನನಗೆ ಮೊದಲನೇದು ಸಂತೋಷ ಆಯ್ತು. ಮುಕ್ತವಾಗಿ ಆಲೋಚನೆ ಮಾಡುವ ಅನೇಕ ಜನರನ್ನು ಒಪ್ಪಿಕೊಳ್ಳುವ ಒಂದು ಗುಣ ಮಹಾಮಾನ್ವಿತರಲ್ಲಿ ಇರ್ತದೆ ಅಂತ ನಂಬ್ಕೊಂಡು ನಾನು ಒಪ್ಕೊಂಡೆ. ಅದ್ ಯಾಕೆ ಈ ಮಾತನ್ನ ಆರಂಭದಲ್ಲೇ ಹೇಳ್ತಾ ಇದೀನಿ ಅಂತಂದ್ರೆ, ನಾವು ಇದನ್ನ ಯಾವುದೋ ಒಂದು ಪಕ್ಷದ, ಒಂದು ಪಂಥದ ಒಂದು ಚುನಾವಣಾ ಪ್ರಣಾಳಿಕೆಯಾಗಿ ಮಾತಾಡ್ತಾ ಇಲ್ಲ. ಚುನಾವಣೆ ಅನ್ನುವುದೇ ಒಂದು ದೊಡ್ಡ ಪ್ರಣಾಳಿಕೆಯನ್ನ ಏಕೆ ಪ್ರತಿಯೊಬ್ಬರು ಒಪ್ಕೊಳ್ಬೇಕು ಅನ್ನೋದನ್ನ ಮಾತ್ರ ಹೇಳ್ತಾ ಇದೀವಿ. ನನ್ನ ಪ್ರಕಾರ ಈ ಚುನಾವಣೆ ಅನ್ನುವುದು ಒಂದೊಂದು ಪ್ರಜಾತಂತ್ರದ ಅತ್ಯಂತ ದೊಡ್ಡ ಹಬ್ಬ ಮತ್ತು ಅತ್ಯಂತ ಪ್ರೀತಿ ಪಾತ್ರ ಹಬ್ಬ. ಅದು ಬರೀ ಬಾಯಿ ಮಾತಿನಿಂದ, ಭಾಷಣಗಳಿಂದ ಆಗುವಂತದ್ದಲ್ಲ, ಅದು ನಿಜವಾಗ್ಲೂ ಮನಸ್ಸಿನಿಂದ ಆಗತಕ್ಕಂಥದ್ದು. ಇದು ನಾವು ಎಷ್ಟೇ ಕಾನೂನುಗಳನ್ನ ಹೇರಿದರು, ಕಾನೂನುಗಳನ್ನ ಮಾರಿದರು, ಅದನ್ನ ಮಾಡಿಕೊಂಡರು, ಏನು ಮಾಡೋ ಪ್ರಯೋಜನ ಇಲ್ಲ. ಮತದಾನ ವಯಸ್ಸಿಗೆ ಬಂದಂತ ಪ್ರತಿಯೊಬ್ಬ ಯುವಕ ಯುವತಿಗೂ ಮನಸ್ಸಿನಿಂದಲೇ ಇದು ಮತದಾನ ಹತ್ರ ಬರ್ತಾ ಇದೆ, ಈ ಡೇಟು ಎಂತದೇ ನಾನು ಕೆಲಸ ಮಾಡ್ತಾ ಇದ್ರು, ನಾನು ಏನೇ ಓದ್ತಾ ಇದ್ರು, ನಾನು ಎಲ್ಲಿಗೆ ಹೋದ್ರು, ಯಾವತ್ತೇ ಬಂದ್ರು, ಅವತ್ತೊಂದು ದಿನ ಅದಕ್ಕಿಂತ ಮುಂಚೆ ನಾನು ಮತದಾನ ಲೀಸ್ಟ್ ಅಲ್ಲಿ ನನ್ನ ಹೆಸರಿದೆಯಾ ಅಂತ ಮೊದಲು ನೋಡ್ಕೋಬೇಕು. ಅದನ್ನ 2 ಸರಿ ಚೆಕ್ ಮಾಡ್ಕೋಬೇಕು. ಯಾವ ಊರಿನ, ಯಾವ ಏರಿಯಾ, ಯಾವ ಮತದಾನ ಕೇಂದ್ರದಲ್ಲಿ ರಿಜಿಸ್ಟರ್ ಆಗಿದೆ, ನನ್ನ ನಂಬರ್ ಎಷ್ಟು ಅನ್ನೋದು ಎಲ್ಲವುದನ್ನು ಕೂಲಂಕುಷವಾಗಿ ಅಭ್ಯಾಸ ಮಾಡ್ಕೋಬೇಕಾದ್ದು ತನ್ನ SLC PUC ಮಾರ್ಕ್ಸ್ ಕಾರ್ಡಿನ ಶ್ರೇಷ್ಠತೆಯಷ್ಟೇ ಮುಖ್ಯವಾದದ್ದು ಅಂತ ನಾನು ಭಾವಿಸ್ತೀನಿ. ಯಾಕೆ ಅಂದ್ರೆ ಇದು ಅದಕ್ಕಿಂತಲೂ ಒಂದು ಪಟ್ಟು ಜಾಸ್ತಿ. ಅದು ಒಬ್ಬ ವ್ಯಕ್ತಿಯ ಭವಿಷ್ಯವನ್ನು ನಿರ್ಧಾರ ಮಾಡುವುದಾದರೆ, ಇದು ಇಡೀ ದೇಶದ ಭವಿಷ್ಯವನ್ನು ನಿರ್ಮಾಣ ಮಾಡುವಂಥದ್ದು. ನಾಳೆ ನಿಮ್ಗೊಂದು ಅದ್ಭುತವಾದ ಕೆಲಸ ಆಗಬೇಕು, ನೀವು ನೌಕರಿ ಸಿಗಬೇಕು, ನಿಮ್ಮ ದೇಶಕ್ಕೆ ಕಾವಲು ಬೇಕು, ನಿಮ್ ದೇಶಕ್ಕೆ ಅನ್ನ ಸಿಗಬೇಕು, ನಿಮ್ಮ ಮಕ್ಕಳುಗಳಿಗೆ ಭವಿಷ್ಯ ನಿರ್ಮಾಣ ಆಗಬೇಕು, ನಿಮ್ಮ ಊರಿಗೆ ರಸ್ತೆ ಆಗ್ಬೇಕು, ನಿಮ್ಮ ಊರಿಗೆ ನೀರು ಬೇಕು, ನಿಮ್ಮ ಊರಿನ ಸಮಾಜ ಕಲ್ಯಾಣ ಮಂದಿರ ಒಂದು ಬೇಕು. ಎಲ್ಲ ಶಾಂತಿ, ನೆಮ್ಮದಿ, ಸಹಕಾರಕ್ಕೆ ಪ್ರತಿಯೊಬ್ಬ ವ್ಯಕ್ತಿಯು ಮಾಡಲೇಬೇಕಾದಂತ, ಗಂಭೀರವಾಗಿ ಯೋಚನೆ ಮಾಡಬೇಕಾದಂತ ಒಂದು ಕೆಲಸ ಅಂತಿದ್ರೆ ಅದು ಮತದಾನ. ತುಂಬಾ ಜನ ವಿದ್ಯಾರ್ಥಿಗಳು, ತುಂಬಾ ಜನ ವಿಚಾರವಂತರು, ವಿದ್ಯಾವಂತರು, ಓದಿಕೊಂಡವರು, ಕಲಾವಿದರು, ಅನೇಕ ಜನ ದೊಡ್ಡ ದೊಡ್ಡ ರಾಜಕಾರಣಿಗಳೇ ನಾನು ಕೇಳಿದ್ದೀನಿ, ನಾನು ಇವತ್ತಿನವರೆಗೂ ಓಟೆ ಹಾಕಲಿಲ್ಲ ರಮೇಶ್ ಅಂತ ಬಹಳ ಹೆಮ್ಮೆಯಿಂದ ಹೇಳ್ತಾ ಇರ್ತಾರೆ. ನಂಗೆ ಅವ್ರು ನೋಡಿದಾಗ ತುಂಬಾ ಹಾಸ್ಯಾಸ್ಪದ ಅನ್ಸುತ್ತೆ. ಯಾವುದೇ ವ್ಯಕ್ತಿ ನಾನು ಮತದಾನ ಮಾಡ್ಲಿಲ್ಲ ಅಂತ ಹೇಳ್ಕೊಳ್ಳುವುದು ಇವತ್ತು ಚೆನ್ನಾಗಿ ತಿಳ್ಕೊಂಬಿಡಿ, ಅದು ಹೆಮ್ಮೆ ಅಲ್ಲ, ಅದೊಂದು ಅಪಮಾನದ ಕೆಲಸ. ಅದು ಓಟ್ ಹಾಕಿಲ್ಲ ಅಂತ ಹೇಳುವುದು ಅಪಮಾನದ ಕೆಲಸ. ಯಾಕೆ ಅಂದ್ರೆ ಅವ್ರು ನಮಗ್ ಮಾಡ್ಕೊಡ್ಲಿಲ್ಲ, ನನಗೆ ಆ ಕೆಲಸ ಆಗ್ಲಿಲ್ಲ, ನನಗ್ ತೊಂದರೆ ಆಗೋಯ್ತು, ನಾನು ಏನೇನೋ ಎದುರಿಸ್ಬೇಕಾಯ್ತು, ಇದನ್ನೆಲ್ಲ ಹೇಳುವಾಗ ನಮ್ಗೆ ಇದನ್ನೆಲ್ಲ ಮಾಡಿಕೊಡುವುದಕ್ಕೆ ಬೇಕಾದಂತ ಒಂದು ವ್ಯವಸ್ಥೆಯನ್ನೇ ನಾವು ರೂಪುಗೊಳ್ಳೋದಕ್ಕೆ ಬೇಕಾದಂತ ಸಿದ್ಧತೆಯನ್ನೇ ಮಾಡ್ಕೊಂಡಿಲ್ಲ ಅಂತ. ಪ್ರಜಾತಂತ್ರವನ್ನ ಅಪಮಾನ ಮಾಡಿದ ಹಾಗೆ, ಸಂವಿಧಾನವನ್ನು ಅಪಮಾನ ಮಾಡಿದ ಹಾಗೆ ಏನಾದ್ರು ನೀವು ಮಾಡ್ಬೇಕು ಅಂತಿದ್ರೆ ಓಟ್ ಹಾಕದೇ ಇರೋದು. ಆದ್ರೆ ನೀವು ಎಲ್ಲದಕ್ಕೂ ಈಗ ಸಂವಿಧಾನಕ್ಕೆ ಗೌರವ ಕೊಡ್ತೀವಿ, ಮತದಾನಕ್ಕೆ ಗೌರವ ಕೊಡ್ತೀವಿ, ನಮ್ಮ ನ್ಯಾಯಾಂಗಿಕಕ್ಕೆ ಗೌರವ ಕೊಡ್ತೀವಿ, ನಮ್ಮ ಪ್ರಜಾಪ್ರಭುತ್ವಕ್ಕೆ ಗೌರವ ಕೊಡ್ತೀವಿ, ಮತ್ತು ನಮ್ಮ ವ್ಯವಸ್ಥೆಗೆ ಒಂದು ಗೌರವ ಕೊಟ್ಟು ನಾವು ಒಬ್ಬ ಸದ್ಗೃಹಸ್ಥರಾಗಿ ನಾಗರಿಕ ಪ್ರಪಂಚದಲ್ಲಿ ನಾಗರಿಕರಾಗಿ ಬಾಳ್ಬೇಕು ಅಂತ ಏನಾದ್ರು ಆಸೆ ಇದ್ರೆ ಅವರು ಕಡ್ಡಾಯವಾಗಿ ಮತದಾನ ಮಾಡಲೇಬೇಕು ಅನ್ನುವುದು ನನ್ನ ವಾದ. ನಿಜ. ಈ ದೇಶದಲ್ಲಿ ಎಂಥದೇ ಮನುಷ್ಯನಿಗೆ ಕೂಡ ಅವನು ವೃತ್ತಿ ಯಾವುದೇ ಮಾಡುತ್ತಿರಲಿ, ಅವನು ಯಾವುದೇ ಧರ್ಮದಿಂದ ಬಂದಿರಲಿ, ಯಾವುದೇ ಜಾತಿಯಿಂದ ಬಂದಿರಲಿ, ಭಾರತೀಯನಾದವನಿಗೆ, ಈ ಪ್ರಜಾತಂತ್ರ ವ್ಯವಸ್ಥೆಯಲ್ಲಿ ಬದುಕ್ತಾ ಇರೋನಿಗೆ ಸದಾ ಜ್ಞಾಪಕ ಇಟ್ಕೊಳ್ಳೇಬೇಕಾದ್ದೇನು ಅಂದ್ರೆ, ಒಂದು ಶುದ್ಧವಾದಂತದ್ದು, ತನಗೇ ಗೊತ್ತಿರುವ ಹಾಗೆ
ರಾಜಕೀಯ ನಿಲುವನ್ನ ಇಟ್ಕೊಂಡಿರ್ತಾನೆ. ಅದು ತಪ್ಪು ಅಂತ ನಾನು ಹೇಳೋದಿಲ್ಲ, ಅದು ಅವನ ರಾಜಕೀಯ ನಿಲುವು ಇರಬೇಕು. ರಾಜಕೀಯ ನಿಲುವು ರಾಜಕೀಯವಾಗಿ ಬದಲಾಗಬಾರ್ದು. ರಾಜಕೀಯ ಅಂತ ನಾವು ಕೆಟ್ಟ ಅರ್ಥದಲ್ಲಿ ಬಳಸ್ತೀವಲ್ಲ, ಅವ್ನು ರಾಜಕೀಯ ಮಾಡ್ಬಿಟ್ಟಕಂಡ ಎಲ್ಲ ಪಾಲಿಟಿಕ್ಸ್ ಅಂತೀವಲ್ಲ, ಆ ಅರ್ಥ ಅಲ್ಲದೇನೆ ವ್ಯವಸ್ಥೆಗೆ ನಾವು ಕೊಡಬೇಕಾದ ಗೌರವವನ್ನು ಕೂಡ ನಾವು ಪ್ರಜಾಪ್ರಭುತ್ವದಲ್ಲಿ ರಾಜಕೀಯ ಅಂತ ಕರಿತೀವಿ. ಹಾಗಾಗಿ ರಾಜಕೀಯವನ್ನ ಪೂರ್ಣ ತಿರಸ್ಕರಿಸಿ ಯಾವುದೇ ಕೆಲಸ ಮಾಡೋಕೆ ಸಾಧ್ಯವಿಲ್ಲ. ಆದ್ರೆ ಆ ರಾಜಕೀಯ ಶುದ್ಧವಾಗಿರ್ಬೇಕು ಮತ್ತು ಒಳ್ಳೇದನ್ನ ಯೋಚನೆ ಮಾಡ್ಬೇಕು ಅನ್ನೋದು ಹೇಳ್ಕೊಡಕ್ಕೆ ಮೊದಲ ಹಾದಿ, ಮೊದಲ ಹಂತ ಚುನಾವಣೆ ಎನ್ನುವುದು. ತುಂಬಾ ಜನಕ್ಕೆ ಈ ಚುನಾವಣೆಯ ಮಹತ್ವ ಗೊತ್ತಿಲ್ಲದೆ ಇರೋದ್ರಿಂದ ವೋಟ್ ಹಾಕಿದ್ರೆ ಏನಾಗುತ್ತೆ ಅಂತ ಹೇಳ್ತಾರೆ. ವೋಟ್ ಹಾಕಿದರೆ ಮಾತ್ರ ನೀವು ನಿಮ್ಗೆ ಒಳ್ಳೇದ್ ಮಾಡ್ದವನೋ ಕೆಟ್ಟದ್ ಮಾಡ್ದವನೋ ಚಿಂತನೆ ಮಾಡ್ದವನೋ ನಿಮ್ ಪರ ಇರೋನೋ ಯಾವುದೋ ಅಭ್ಯರ್ಥಿ ಮತದಾನದಲ್ಲಿ ಯಾರಿಗೆ ವೋಟ್ ಹಾಕಿರ್ತೀರಿ ಯಾವುದೇ ಒಬ್ಬ ಮನುಷ್ಯ ಇರ್ತಾನಲ್ಲ ಅವನ ಜೊತೆ ಸಂವಾದ ಮಾಡುವುದಕ್ಕೆ, ಅವನ ಜೊತೆ ಅನುಸಂಧಾನ ಬೆಳೆಸ್ಕೊಳ್ಳುವುದಕ್ಕೆ ಮತ್ತು ಅವನಿಗೆ ಪರ್ಯಾಯ ಮಾರ್ಗಗಳನ್ನ ನೀವು ಸಲಹೆಗಳನ್ನ ಕೊಡೋದಕ್ಕೆ ಏನಾರು ಅಂತ ಒಂದು ದಾರಿ ಅಂತಿದ್ರೆ ಅದು ನಿಮ್ಗೆ ಅನುಮಾನನೇ ಬೇಡ, ಅದು ಚುನಾವಣೆ. ಚುನಾವಣೆಯಲ್ಲಿ ನೀವು ಮತದಾನ ಮಾಡುವಂಥದ್ದು. ಮತದಾನ ಅನ್ನುವುದು ಅತ್ಯಂತ ಪವಿತ್ರವಾದಂತ ಶ್ರೇಷ್ಠವಾದಂತ ಕೆಲಸ ಅಂತ ಪ್ರತಿಯೊಬ್ಬ ಯುವಕ ಯುವತಿಯು ಭಾವಿಸಿಕೊಳ್ಳಲೇಬೇಕು. ನಿಮ್ಮ ಮತದಾನ ಕೇಂದ್ರದಲ್ಲಿ ಊರಿಂದ ಅವತ್ತು ಹಿಂದಿನ ದಿವಸ ರಾತ್ರಿ ನೀವು ಊರಿಗೆ ಹೋಗ್ಬಿಡಿ, ಫಸ್ಟ್ ಕೆಲಸ ಮುಗಿಸಿ. ನೀವು ಯಾರು ವೋಟ್ ಹಾಕಿದಿರಿ ಅಂತ ಕೂಡ ಹೇಳ್ಬಾರ್ದು. ಆಕ್ಚುಲ್ ಆಗಿ ಎಷ್ಟೇ ದೊಡ್ಡ ಮನುಷ್ಯ ಆದ್ರೂ ಹೇಳ್ಬಾರ್ದು. ಯಾಕೆ ಹೇಳ್ಬಾರ್ದು ಅಂದ್ರೆ ಭಾರತದಲ್ಲಿರುವುದು ಗುಪ್ತ ಮತದಾನ ನಮ್ಮಲ್ಲಿರೋದು. ಈ ಗುಪ್ತ ಮತದಾನಕ್ಕೆ ಒಂದು ದೊಡ್ಡ ಮಹತ್ವ ಬರಬೇಕು ಅಂದ್ರೆ ನೀವು ಯಾರು ವೋಟ್ ಹಾಕಿದ್ರಿ, ಯಾಕೆ ಹಾಕಿದ್ರಿ, ಏನು ವಿಚಾರ ಮಾಡ್ಕೊಳ್ಳದೆ ನಿಮ್ಮ ಮನಸ್ಸಿನಲ್ಲಿ ಚರ್ಚೆ ಮಾಡ್ಕೋಬಹುದು. ನೀವು ಅನೇಕ ವಿಷಯಗಳನ್ನ ತಿಳ್ಕೋಬಹುದು. ಭಾರತದಲ್ಲಿ ಶಿಕ್ಷಣವನ್ನು ಅರ್ಥಪೂರ್ಣವಾಗಿ ಬಳಕೆ ಮಾಡ್ಕೊಂಡಿದ್ದಾನೆ ಅಂದ್ರೆ ಅವನು ತಾನು ಯಾರು ವೋಟ್ ಹಾಕಿದೀನಿ ಅಂತ ಹೇಳೋದೇ ಇಲ್ಲ, ಹೇಳಬೇಕಾದ ಅಗತ್ಯನೂ ಇಲ್ಲ. ನಾವು ವೋಟ್ ಮಾಡಿದೀವಿ ಅಷ್ಟೇನೆ. ಮತ್ತು ನೀವು ಕಡ್ಡಾಯವಾಗಿ ಪಕ್ಕದಲ್ಲಿರುವಂತಹ ಎಲ್ಲರಿಗೂ ಮತದಾನ ವಯಸ್ಸಾಗಿರುವಂತಹ ಪ್ರತಿಯೊಂದು ಯುವಕ ಯುವತಿಗೂ ಪ್ರತಿಯೊಬ್ಬರಿಗೂ ನೀವು ವೋಟ್ ಮಾಡಲೇಬೇಕು ಅಂತ ಕರ್ಕೊಂಡು ಹೋಗಿ. ಮತ್ತು ಇನ್ನೂ ಹೆಚ್ಚಂದ್ರೆ ನೀವು ಭಾರತಕ್ಕೆ ಮಾಡಬಹುದಾದ ಸೇವೆ ಅಂದ್ರೆ ಯಾರೋ ತೀರಾ ವಯಸ್ಸಾದವ್ರು ಇದ್ರೆ ಅವ್ರನ್ನ ಕೈ ಹಿಡಿದು ಕರ್ಕೊಂಡು ಹೋಗಲಿಕ್ಕೆ ಬಿಟ್ಟು ದಯವಿಟ್ಟು ವೋಟ್ ಹಾಕಿ ಅಂತ ಹೇಳಿ. ಯಾರು ವೋಟ್ ಹಾಕ್ಬೇಕು ಅನ್ನೋದು ಅವ್ರು ಏನು ಹೇಳ್ಬೇಕಾಗಿಲ್ಲ, ಅವ್ರಿಗೆ ವಿಷಯ ಗೊತ್ತಿರುತ್ತೆ ಅಂತ ಅನ್ಕೊಂಡಿದ್ದೇನೆ. ಅದಕ್ಕೆ ಮುಂಚೆ ಈ ದೇಶಕ್ಕೆ ಎಂಥವ್ರು ಬೇಕಾಗಿದ್ದಾರೆ ಸದ್ಯಕ್ಕೆ ಅಂತ ಆಲೋಚಿಸುವುದು, ದೇಶವನ್ನ ಸುಭದ್ರವಾಗಿ ಕಟ್ಟೋದಕ್ಕೆ, ನಿಮ್ಮ ಆರೋಗ್ಯಕರ ಮನಸ್ಥಿತಿ ಸದಾ ಜಾಗೃತವಾಗಿರೋದಕ್ಕೆ, ಪ್ರತಿಯೊಬ್ಬರು ಜಾಗೃತಾವಸ್ಥೆಯಲ್ಲಿ ಮಾಡಬಹುದಾದ ಕಾರ್ಯಕ್ರಮ ಅಂತಿದ್ರೆ ಈ ಮತದಾನ ಕಾರ್ಯಕ್ರಮ. ದಯವಿಟ್ಟು ಮತದಾನವನ್ನ ಮರೆಯದೆ ಮಾಡಿ ಮತ್ತು ನಿಸ್ಸಂಕೋಚವಾಗಿ ಮಾಡಿ, ನಿಸ್ಸಂದೇಹವಾಗಿ ಮಾಡಿ, ಎಲ್ಲವನ್ನ ಮೀರಿ ಮತದಾನ ಅನ್ನುವುದು ನನ್ನ ಆದ್ಯ ಕರ್ತವ್ಯ, ಇದು ಪವಿತ್ರವಾದ ಕೆಲಸ, ನಮ್ರತೆಯಿಂದ ಮಾಡಿ ಬನ್ನಿ. ಇದು ತುಂಬಾ ಮುಖ್ಯ. ಎಲ್ಲ ಯುವಕ ಯುವತಿಯರು ಪ್ರತಿಯೊಬ್ಬರು ಎಲ್ಲ ಜನಾಂಗದ ಜನ ಕಡ್ಡಾಯವಾಗಿ ಮತದಾನ ಮಾಡುವುದು ಭಾರತದ ಪ್ರತಿಯೊಬ್ಬ ನಾಗರಿಕನ ಕರ್ತವ್ಯ ಅಂತ ನಾನು ಭಾವಿಸ್ತೀನಿ. ರಮೇಶ್ ಜಿ, ತಾವು ಹೇಳಿದ ಹಾಗೇನೆ ಚುನಾವಣೆಯಲ್ಲಿ ಮತ ಚಲಾಯಿಸುವುದು ನಮ್ಮ ಹಕ್ಕು. ಯಾವಾಗ ನಾವು ಹಕ್ಕನ್ನೇ ಚಲಾಯಿಸ್ತಿಲ್ಲ ಆವಾಗ ನಮಗೆ ಪ್ರಶ್ನೆ ಮಾಡುವ ಅಧಿಕಾರನೇ ಇರೋದಿಲ್ಲ. ಮೊದಲು ನಮಗೆ ಯಾರು ಬೇಕು, ಎಂಥವ್ರು ಬೇಕು, ಎಂಥ ಸರ್ಕಾರ ಬೇಕು, ಆರಿಸಿ ಬರುವಂತ ವ್ಯಕ್ತಿತ್ವ ಹೇಗಿದೆ ಅನ್ನೋದನ್ನ ನೋಡಿ ಅವರು ಮತ ಚಲಾಯಿಸೋದು. ಹಾಗಿದ್ದಾಗ ಮಂಡ್ಯ ಜಿಲ್ಲೆಯಲ್ಲಿ ಸ್ವೀಪ್ ಕಮಿಟಿಯಿಂದನೂ ಕೂಡ ಅನೇಕ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿದ್ದಾರೆ. ಬೀದಿ ನಾಟಕ ಇರಬಹುದು, ಗೀತೆಗಳ ಮೂಲಕ ಜನರಿಗೆ ಮನವರಿಕೆ ಮಾಡಿಕೊಡೋದಿರೋದು, ಪಂಜಿನ ಮೆರವಣಿಗೆ ಮಾಡೋ ಮೂಲಕ, ಅಂದ್ರೆ ಜನರಲ್ಲಿ ಅವೇರ್ನೆಸ್ ತರ್ತಾ ಇದ್ದಾರೆ. ಆ ನಿಟ್ಟಿನಲ್ಲಿ ತಾವು ಕೂಡ ಅನೇಕ ಕಾರ್ಯಕ್ರಮಗಳಲ್ಲಿ ಭಾಗಿಯಾಗ್ತಾ ಇದ್ದಾರೆ. ಹೌದು, ನಾನು ಈ ಕುರಿತಾಗಿ ಜನಗಳ ಹತ್ರ ಮಾತಾಡ್ತೀನಿ, ಚರ್ಚೆ ಮಾಡ್ತೀನಿ. ನನ್ನ ಅಭಿಪ್ರಾಯವನ್ನು ಅವ್ರ ಜೊತೆ ಮುಕ್ತವಾಗಿ ನಾನು ಹೇಳ್ತೀನಿ, ನೀವ್ ಯಾಕೆ ವೋಟ್ ಮಾಡ್ಬೇಕು ಅಂತ. ಮತ್ತು ನನ್ನದು ಮುಂಚಿನಿಂದಲೂ ಒಂದು ದೊಡ್ಡ ವಾದ ಇದೆ. ಹೇಗೆ ಆಧಾರ್ ಕಾರ್ಡು, ಪ್ಯಾನ್ ಕಾರ್ಡು ಎಲ್ಲ ಎಷ್ಟು ಮುಖ್ಯವಾಗಿ, ಒಂದು SLC ಮಾರ್ಕ್ಸ್ ಕಾರ್ಡ್ ಎಷ್ಟು ಮುಖ್ಯ ಸರ್, ಒಂದು PUC ಮಾರ್ಕ್ಸ್ ಕಾರ್ಡ್ ಎಷ್ಟು ಮುಖ್ಯ, ಅಷ್ಟೇ ಮುಖ್ಯ ಈ ವೋಟ್ ಹಾಕುವ ಕ್ರಿಯೆ ಕೂಡ. ಇದನ್ನ ಕಡ್ಡಾಯವಾಗಿ ಜಾರಿ ಮಾಡ್ಬೇಕು ಗೌರ್ಮೆಂಟ್. ಇಲ್ಲಾಂದ್ರೆ ವೋಟಿನ ದಿವಸ ಎಲ್ಲಾ ಹಬ್ಬ ಹರಿದಿನಗಳ ತರನೇ ಎಲ್ಲರೂ ಆರಾಮಾಗಿ ತಿನ್ಕೊಂಡು ಉಣ್ಕೊಂಡು ಆರಾಮಾಗಿ ಮಲ್ಕೊಂಡು ನೆಮ್ಮದಿಯಾಗಿ ಟಿವಿ ಮುಂದೆ ಸೆಟ್ಲ್ ಆಗ್ಬಿಟ್ಟಿರ್ತಾರೆ ಅಂತ. ಅದನ್ನ ತಪ್ಪಿಸ್ಬೇಕು ಅಂತ ಆದ್ರೆ ಮತದಾನವನ್ನು ಕೂಡ ಕಡ್ಡಾಯ ಮಾಡಬೇಕು ಅಂತ ನನಗೆ ಭಾರತ ಸರ್ಕಾರದ ಯಾವತ್ತಿನ ಮನವಿ ನಂದು. ನಿಜ. ಯಾಕಂದ್ರೆ ಚುನಾವಣೆಯ ದಿವಸ ಅಂದ್ರೆ ನಮ್ಮಲ್ಲಿ ಏಪ್ರಿಲ್ 26ನೇ ತಾರೀಕು ಮತದಾನ ನಡೆಯುತ್ತೆ. ಅವತ್ತಿನ ದಿವಸ ಸರ್ಕಾರ ರಜೆಯನ್ನು ಕೂಡ ಘೋಷಣೆ ಮಾಡಿರುತ್ತೆ. ರಮೇಶ್ ಜಿ, ತಾವು ಹೇಳಿದಾಗನೇ ಏನಾಗುತ್ತದೆ, ರಜೆ ಅಂದ ತಕ್ಷಣ ಕೆಲವೊಂದ್ಸಾರಿ ಎಲ್ಲೋ ವಿಹಾರಕ್ಕೆ ಹೊರಡ್ತಾರೆ, ಅಥವಾ ಕೆಲವೊಬ್ರು ಮನೆಯಲ್ಲೇ ಕೂತ್ಕೊಂಡು ನೀವು ಹೇಳಿದಾಗೆ ಟಿವಿ ನೋಡ್ತಾ ಕೂತು ಬಿಡಬಹುದು, ಅಥವಾ ಕೆಲವೊಬ್ರು ಏನ್ ಹೇಳ್ತಾರೆ, ನನ್ನ ಒಂದು ಓಟಿನಿಂದ ಏನಾಗೋದಿದೆ ಅನ್ನುವಂತ ನಿರ್ಲಕ್ಷ್ಯ. ಆದ್ರೆ ಯಾವುದೇ ಆಸೆ ಆಮಿಷಗಳಿಗೆ ಬಲಿಯಾಗದೇನೆ ನಮಗೆ ಎಂಥ ವ್ಯಕ್ತಿ ಬೇಕು, ನಮ್ಮ ದೇಶಕ್ಕೆ ಎಂಥ ಸರ್ಕಾರ ಬೇಕು ಅನ್ನೋದನ್ನ ನಿರ್ಧರಿಸೋದು, ಆಯ್ಕೆ ಮಾಡೋದು ನಮ್ಮ ಕೈಯಲ್ಲಿ ಇರುವಾಗ ಅದನ್ನ ನಾವು ತಪ್ಪಿಸ್ಕೊಳ್ಬಾರ್ದು ಅನ್ನುವಂಥದ್ದು. ಈಗ ಅನೇಕ ಕಾರ್ಯಕ್ರಮಗಳಲ್ಲಿ ತಾವು ಭಾಗಿ ಆಗ್ತಾ ಇದ್ದೀರಿ ಅಂತ ಹೇಳಿದಿರಿ. ಹಾಗೇನೆ ಮಂಡ್ಯ ಜಿಲ್ಲೆಯಾದ್ಯಂತ ಸಂಚರಿಸಿ ಜನರಲ್ಲಿ ಮತದಾನದ ಮಹತ್ವ ಕುರಿತಾಗಿ ಮನವರಿಕೆ ಮಾಡೋದು ಮತ್ತೆ ಅವರಿಗೆ ಅವೇರ್ನೆಸ್ ಕ್ರಿಯೇಟ್ ಮಾಡುವಂತ ಕೆಲಸ ಮಾಡ್ತಾ ಇದ್ದೀರಿ. ನಮ್ಮ ಅನೇಕ ಯುವಕ ಯುವತಿಯರು ಮೊದಲ ಬಾರಿಗೆ ಕೂಡ ಮತದಾನಕ್ಕೆ ತಯಾರಾಗಿದ್ದಾರೆ. ಅಂದ್ರೆ 18 ವರ್ಷ ದಾಟಿದ ತಕ್ಷಣ ಅವರು ವೋಟರ್ಸ್ ಲಿಸ್ಟ್ ನಲ್ಲಿ ಬರ್ತಾರೆ. ಹಾಗೆ ಮೊದಲ ಬಾರಿಗೆ ಮತದಾನ ಮಾಡುವಂತ ಅನೇಕ ಮಿತ್ರರಿದ್ದಾರೆ. ಅವರಿಗೆ ನಿಮ್ಮ ಕಿವಿ ಮಾತು. 18 ತುಂಬಿದ ಹಾಗೇನೆ ಈಗ ತಾನೇ
ಮುಗೀತು ಅಂತ ಅಂದ್ರೆ ಅವರು ಪ್ರಬುದ್ಧರಾಗಿದ್ದಾರೆ. ಅಂದ್ರೆ ಮಾನಸಿಕವಾಗಿ ಯೋಚನೆ ಮಾಡೋ ಹಂತದಲ್ಲಿ, ಜಗತ್ತಿನ ವಿಚಾರದಲ್ಲಿ ಯೋಚನೆ ಮಾಡೋ ಹಂತದಲ್ಲಿ ಮತ್ತು ತಮ್ಮ ಬದುಕಿನಲ್ಲಿ ತಾವು ತೆಗೆದುಕೊಳ್ಳುವ ನಿರ್ಧಾರವನ್ನ ಅವರು ಇನ್ನೊಬ್ಬರಿಗೆ ಹೇಳೋದ್ರಲ್ಲಿ ಅವರು ಪ್ರಬುದ್ಧರಾಗಿದ್ದಾರೆ ಅಂತ ಒಂದು ಅರ್ಥ. ಅದಕ್ಕಾಗಿ ಮತದಾನ ಹಕ್ಕನ್ನ 18ಕ್ಕೆ ಶುರು ಮಾಡ್ತಾ ಇದ್ದಾರೆ. ಅವರೆಲ್ಲರೂ ಇದೊಂದು ದೊಡ್ಡ ಸಂತೋಷದ ಕ್ಷಣ. ಇದು ನಾನು ವೋಟ್ ಮಾಡುವುದರ ಮೂಲಕ, ಭಾರತದಲ್ಲಿ ಇಂಥ ದಿವಸ ನಾನು ಮತದಾನ ಮಾಡುವುದರ ಮೂಲಕ ನನ್ನ ಅಸ್ತಿತ್ವವನ್ನ, ನನ್ನ ಘನತೆಯನ್ನ ನನ್ನ ಮತದಾನ ಮಾಡುವುದರ ಮೂಲಕ ಹೆಚ್ಚಿಸಿಕೊಳ್ಳುತ್ತಿದ್ದೇನೆ ಅನ್ನುವ ಭಾವ ಅವರಲ್ಲಿ ತೀವ್ರವಾದ್ರೆ ಅದಕ್ಕಿಂತ ದೊಡ್ಡ ಸಂತೋಷ ಬೇರೆ ಏನೂ ಇಲ್ಲ ಸರ್. ಅವರು ಅತ್ಯಂತ ಉತ್ಸಾಹದಿಂದ ಮಾಡಬೇಕು ಇದನ್ನ. ಮತ್ತು ಅವತ್ತು ಬೆಳಗ್ಗೆನೆ ಸಾಧ್ಯವಿದ್ದಷ್ಟು ಬೇಗ ಹೋಗಿ ಅವರ ಮತದಾನ ಮಾಡಿ, ಅದು ತುಂಬಾ ಸಂತೋಷದ ಕೆಲಸ. ಮೊದಲು ತನ್ನನ್ನ ತಾನು ದೊಡ್ಡವನಾಗಿ ನಿರೂಪಿಸ್ಕೊಳ್ಳಕ್ಕೆ ಮತ್ತು ಭಾರತ ಕೊಟ್ಟಿರುವ ಅಧಿಕಾರವನ್ನ ರೂಪಿಸ್ಕೊಳ್ಳಿಕ್ಕೆ ಮತದಾನ ಅನ್ನುವ ಹಕ್ಕನ್ನು ಅವರು ಬಳಸಬೇಕು ಕಡ್ಡಾಯವಾಗಿ. ಮತ್ತು ಇದನ್ನ ಆ ಸಂತೋಷವನ್ನು ಅವರೆಲ್ಲ ಅನುಭವಿಸಬೇಕು, ಆಸ್ವಾದಿಸಬೇಕು ಅಂತ ನಾನು ಬಯಸ್ತೀನಿ ಗೆಳೆಯ. ನನ್ನ ಪ್ರೀತಿಯ ಎಲ್ಲ ಮತಬಾಂಧವರೇ, ಸ್ನೇಹಿತರೆ, 26ನೇ ತಾರೀಕು ಮಂಡ್ಯ ಜಿಲ್ಲೆಯಲ್ಲಿ ಆಗ್ತಾ ಇರುವಂತಹ ಈ ಲೋಕಸಭಾ ಚುನಾವಣೆ ಏನಿದೆ, ಆ ಚುನಾವಣೆಯಲ್ಲಿ ನೀವೆಲ್ಲ ಕಡ್ಡಾಯವಾಗಿ 18 ವರ್ಷದಿಂದ ಆಚೆಗೆ ಯಾರ್ಯಾರು ಇಲ್ಲಿ ವೋಟರ್ಸ್ ಲಿಸ್ಟ್ ಅಲ್ಲಿ ಇದೀರಿ ಅಷ್ಟೂ ಜನ ಹೋಗಿ ವೋಟ್ ಹಾಕುವುದರ ಮೂಲಕ, ಮತದಾನ ಮಾಡುವುದರ ಮೂಲಕ ನಿಮ್ಮ ಹೆಮ್ಮೆಯನ್ನ ಪ್ರತಿಷ್ಠಾಪಿಸಿ ನಿಮ್ಮೆಲ್ಲರಿಗೂ ಶುಭ ಆಗಲಿ. ಆ 26ನೇ ತಾರೀಕು ನೀವು ವೋಟ್ ಹಾಕಿ ಬರ್ತಾ ಇರುವಂತ ಅಷ್ಟೂ ಜನಕ್ಕೂ ಇಡೀ ಭಾರತದ ಪರವಾಗಿ ಅತ್ಯಂತ ಪ್ರೀತಿಪೂರ್ವಕವಾದ ಸ್ವಾಗತವನ್ನ ನಾನೊಬ್ಬ ರಾಯಭಾರಿಯಾಗಿ ನಾನು ನಿಮ್ಮಲ್ಲಿ ಕೋರ್ಕೊಳ್ತಿದ್ದೇನೆ. ನಿಮ್ಮೆಲ್ಲರಿಗೂ ಶುಭವಾಗಲಿ. ಬನ್ನಿ, ಸದೃಢವಾದ ಭಾರತವನ್ನು ಕಟ್ಟೋಣ. ಬನ್ನಿ, ಮತದಾನ ಮಾಡುವುದರ ಮೂಲಕ ನಮ್ಮ ಅಸ್ತಿತ್ವವನ್ನ ಮತ್ತೊಮ್ಮೆ ನಿರೂಪಿಸೋಣ ಅಂತ ನಾನು ನಿಮ್ಮಲ್ಲಿ ವಿನಂತಿ ಮಾಡ್ತೇನೆ. ತುಂಬಾ ಧನ್ಯವಾದಗಳು ಮಂಡ್ಯ ರಮೇಶ್ ಅವರೇ. ಮಂಡ್ಯ ಜಿಲ್ಲೆಯ ಈ ಬಾರಿಯ ಚುನಾವಣಾ ರಾಯಭಾರಿಯಾಗಿ ತಾವು ನಮ್ಮ ಮಂಡ್ಯ ಜಿಲ್ಲೆಯ ಎಲ್ಲರಿಗೂ ಕೂಡ ಒಂದು ಸಂದೇಶವನ್ನ ಕೊಟ್ಟಿದ್ದೀರಿ. ಹಾಗೇನೆ ನಾವು ಕೂಡ ತಪ್ಪದೆ ಮತದಾನ ಮಾಡ್ತೀವಿ ಅನ್ನುವಂತ ಒಂದು ಪ್ರಮಾಣ ಮಾಡೋಣ ಅಂತ ಹೇಳ್ತಾರ ನಿಮಗೆ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೀನಿ. ನಮಸ್ಕಾರ. ನಮಸ್ಕಾರ ಗೆಳೆಯ, ಎಲ್ಲರಿಗೂ ಶುಭವಾಗಲಿ ಸ್ನೇಹಿತರೆ. ಮಂಡ್ಯ ಜಿಲ್ಲೆಯ ಚುನಾವಣಾ ರಾಯಭಾರಿಗಳಾಗಿರುವ ಹಿರಿಯ ರಂಗಕರ್ಮಿ, ಹೆಸರಾಂತ ಚಲನಚಿತ್ರ ನಟರಾಗಿರುವ ಮಂಡ್ಯ ರಮೇಶ್ ಅವರೊಂದಿಗಿನ ಸಂದರ್ಶನ ಕೇಳಿದಿರಿ. ಸಂದರ್ಶನ ಮಾಡಿದವರು ಪ್ರಭುಸ್ವಾಮಿ ಮಳಿಮಠ್. ಮತ ಹಾಕೋಣ ಬನ್ನಿ, ಮತದಾನ ಜಾಗೃತಿ ಕುರಿತ ಕಾರ್ಯಕ್ರಮ ಕೇಳಿದಿರಿ. ಈ ಕಾರ್ಯಕ್ರಮ ಆಕಾಶವಾಣಿ ಮೈಸೂರು ಕೇಂದ್ರದಿಂದ ಮೂಡಿಬಂತು.